ನೋಡಿ, ಇವತ್ತು ಬೆಳಿಗ್ಗೆ ಸಾಫ್ಟಾದ ಇಡ್ಲಿಗೆ ಹೋಟೆಲ್ ರೀತಿ ಚಟ್ನಿ ಮಾಡಿದ್ದೆ. ಕಡಲೆ ಬೀಜ ಇರಲಿಲ್ಲ, ಅದಕ್ಕೋಸ್ಕರ ಒಂದು ವಿಡಿಯೋ ನೋಡಿದೆ, ಚೆನ್ನಾಗಿದೆ ಅನಿಸ್ತು ಮಾಡಿದೆ. ಕಾಯಿ ತುರಿ ಹಸಿದು, ಕಡಲೆಪಪ್ಪು ಈಕ್ವಲಾಗಿ ತಗೋಬೇಕು, ಒಂದೇ ಒಂದು ಬೆಳ್ಳುಳ್ಳಿ ಅಷ್ಟು, ಖಾರಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ 2, ಖಾರದ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ನೀರು ಹಾಕ್ಬಿಟ್ಟು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ಈ ಕಡಲೆ ಬೀಜ ಇಲ್ಲ ಅಂದರೂ ಈ ಥರ ಮಾಡಿ ತುಂಬಾ ರುಚಿಯಾಗಿತ್ತು. ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಒಗ್ಗರಣೆ ಹಾಕ್ಬಿಟ್ಟು ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇಡ್ಲಿ ರೆಸಿಪಿ ಏನು ಹಾಕಿಲ್ಲ, ಇಂಥ ಇಡ್ಲಿಗೆ ಈ ಥರ ಚಟ್ನಿ ಮಾಡಿಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು ತಿನ್ಬೇಕು ನೋಡಿ, ಅಷ್ಟು ಚೆನ್ನಾಗಿತ್ತು. ಮಾಡ್ಕೊಂಡು ನೋಡಿ. ಇಡ್ಲಿ ರೆಸಿಪಿ ಬೇಕಾದ್ರೆ ಕೇಳಿ, ನಾನು ಮಾಡಿ ಹಾಕ್ತೀನಿ. ಇಡ್ಲಿದೇನು ಮಾಡಿಲ್ಲ, ತುಂಬ ಇದೆ ಇಡ್ಲಿಗೂ, ಅದಕ್ಕೆ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಮಾಡಿ ತುಂಬಾ ರುಚಿಯಾಗಿದೆ, ತುಂಬ ಸಾಫ್ಟಾಗಿ ಬಂದಿದೆ ಇಡ್ಲಿ ಅಂತೂ. ನೋಡಿ, ನೋಡೋಕ್ಕೆ ಎಷ್ಟು ದೋಸೆ ಥರ ಇದೆ, ಮೆತ್ತಗೆ ನೋಡ್ತಾ ಇದ್ದೀರಲ್ಲ. ಮುರಿದು ಬಾಯಿಗಿಟ್ರೆ ಸಾಕು, ಗುಳಮ್ ಅಂತ ಒಳಗೊಳಗೆ ಬಿಡುತ್ತೆ, ಅಷ್ಟು ಸಾಫ್ಟಾಗಿದೆ, ತುಂಬಾ ಚೆನ್ನಾಗಿದೆ. ಚಟ್ನಿ ಈ ಥರ ಮಾಡ್ಕೊಂಡು ನೋಡಿ, ಕಡಲೆ ಬೀಜ ಇಲ್ಲ ಅಂದರು